ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ ಆಗಿರೋದು ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಸಿಂಪಲ್ ಆಗಿದ್ರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ನಾನು ಇದಕ್ಕೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಈ ಥರ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಪಲ್ಲಿರೋ ಬೀಡಲ್ಲಿ ರೌಂಡ್ ಶೇಪ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು ಈ ಡಿಸೈನ್ಗೆ. ನೋಡಿ, ಸ್ಟಾರ್ಟಿಂಗು ನಾನು 6 ದಾರ ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಸ್ಯಾರಿಗೆ ಹೋಗಿ ದಾರ ತಂದು ನಾನು ಈ ರೀತಿ ಗಂಟಾಕಿಟ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ದಾರ ಯಾವುದೇ ಟೈಮಲ್ಲಾದ್ರೂ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ಈ ಥರ ಮಾಡ್ತೀನಿ. ನೀವು ಇದೇ ರೀತಿನಾದರೂ ಮಾಡಿ, ಇಲ್ಲ ಅದು ಗಂಟಾಕಾದರೂ ಯೂಸ್ ಮಾಡ್ಬೋದು. ನೋಡಿ, ಅಲ್ಲೇ ಹೋಗಿ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಪಕ್ಕ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ, ಇಲ್ಲಾಂದರೆ 2 ಟೈಮ್ ಲಾಕ್. ಸಿಂಗಲ್ ಕ್ರೋಶಾ ಲಾಕು ಎರಡೂ ಒಂದೇ ಫ್ರೆಂಡ್ಸ್, ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡು ಲಾಕ್ ಮಾಡಬೇಕು. ಬೀಡ್ ಲಾಕ್ ಆ್ಯಡ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶಾ. ಇವಾಗ 1 2 3 4 5 ಚೈನು. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಇವಾಗ ಬೀಡ್ ಲಾಕ್, ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್. ಇವಾಗ 5 ಚೈನ್ 1 2 3 4 5 ಚೈನು ಮತ್ತು ಸ್ಯಾರಿಗೆ ಲಾಕ್. ಸ್ಯಾರಿ ಲಾಕ್, ಮತ್ತೊಂದು ಸಲ ಲಾಕ್. 2 ಟೈಮ್ ಹಾಕ್ಕೊಂಡಿದ್ದೀವಿ. ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಇಲ್ಲಿ ಲಾಕ್ ಮಾಡಬೇಕು. ಸೈಡಿಂದ ದಾರ ತಂದು ಲಾಕ್ ಮಾಡಬೇಕು. ಮತ್ತೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಬೀಡ್ಗೆ ಒಂದೇ ಸಲ ಲಾಕ್ ಮಾಡೋಣ, ಮತ್ತೊಂದು ಬೀಡ್ಗೆ 2 ಟೈಮು ಲಾಕ್ ಮಾಡೋಣ. ನೋಡಿ, ಈ ರೀತಿ ಫಸ್ಟು ಬೀಡ್ಗೆ 2 ಟೈಮ್ ಮಾಡ್ಕೊಂಡಿದ್ದೀನಿ ಲಾಕು, ಸೆಕೆಂಡ್ ಬೀಡ್ಗೆ ಒಂದೇ ಟೈಮು, ಮತ್ತು ನೆಕ್ಸ್ಟ್ ಬೀಡ್ಗೆ ನಾವು 2 ಟೈಮ್ ಮಾಡ್ಕೊಂಡಿದ್ದೀವಿ. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಇವಾಗ ದಾರ ಮೇಲ್ ಮಾಡಿ ಈಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಾಗೆ ರೌಂಡ್ ಬೀಡು ಯಾವುದಾದ್ರೂ ನಾವು ಇಲ್ಲಿಗೆ ಯೂಸ್ ಮಾಡ್ಬೋದು ಈ ಡಿಸೈನ್ಗೆ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಲಾಕ್. ಇವಾಗ 5 ಚೈನ್ 1 2 3 4 5 ಚೈನು ಲಾಕು. ಇವಾಗ ನೆಕ್ಸ್ಟ್ ಬೀಡ್ಗೆ ನಾವು 2 ಟೈಮು ಮಾಡ್ಕೋಬೇಕಾಗುತ್ತೆ ಲಾಕು. ನೋಡಿ, ಈ ಥರ ಬೇಸಿಕ್ ಲೈನ್ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಫಸ್ಟು ಒಂದು ಬೀಡ್ಗೆ 2 ಟೈಮ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಬೀಡ್ಗೆ ಒಂದೇ ಟೈಮು, ಮತ್ತು ನೆಕ್ಸ್ಟ್ ಬೀಡ್ಗೆ ನಾವು 2 ಟೈಮು ಮಾಡ್ಕೊಳ್ಳೋಣ. ಈ ರೀತಿ ನಾವು ಲಾಕ್ ಮಾಡ್ತಾ ಹೋಗಬೇಕು. ಬೇಸಿಕ್ ಲೈನ್ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ನಾನು ಬೇಸಿಕ್ ಲೈನ್ ಫಿನಿಷ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಗೂ ಅದೇ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಮತ್ತು ಅಲ್ಲೇ ಗಂಟಾಕಿ ಇಟ್ಕೊಂಡಿದ್ದೀನಿ. ಮತ್ತು ನಾವು ಅಲ್ಲೇ ಹೋಗಿ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು. ಇವಾಗ 1 2 3 4 5 6 ಚೈನ್ ಹಾಕೋಬೇಕು. 6 ಚೈನ್ ಹಾಕಿ ನೋಡಿ, ಇಲ್ಲಿ ನಾವು ಫಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ನಿಮಗೆ 6 ಚೈನು ಟೈಟ್ ಅನಿಸಿದ್ರೆ 7 ಚೈನ್ ಆದರೂ ಹಾಕೋಬೋದು. ಇದು 6 ಚೈನು ಟೈಟ್ ಅನಿಸ್ತಿದೆ, 7 ಟೈಮ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ 7 ಟೈಮು ಚೈನ್ ಹಾಕ್ಕೊಂಡಾದ್ಮೇಲೆ ನಾವು ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ ಅದರಲ್ಲೂ ಒಂದು ಸಲ ಲಾಕ್ ಮಾಡಬೇಕು.
ನೋಡಿ ಇವಾಗ ಇಲ್ಲಿ 5 ಚೈನ್ ಇದೆಯಲ್ಲ, ಅದರಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ನಾವು ಬೀಡು ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ ಅದರಲ್ಲಿಂದ ಹೋಗಿ ನಾವು ದಾರ ತರಬೇಕು. ದಾರ ತಂದು ಎರಡಲ್ಲೊಂದು ಸಲ ಎರಡಲ್ಲೊಂದು ಸಲ ಮಾಡ್ಕೋಬೇಕು. ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ದಾರ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ 1 2 ಚೈನ್ ಹಾಕ್ಕೊಂಡು ನೋಡಿ ಇದಕ್ಕೆ ತ್ರಿಬಲ್ ಕ್ರೋಶಗೆ ನಾವು ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ, ಬೀಡ್ ಬ್ಯಾಕ್ ಸೈಡಿಂದ ಹೋಗಿ ನಾವು ದಾರ ತಂದು ಎರಡಲ್ಲೊಂದು ಸಲ ತ್ರಿಬಲ್ ಕ್ರೋಶ ಮಾಡಿ, ಮತ್ತು ಇವಾಗ ದಾರ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ 1 2 ಬೀಡ್ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನಾವು ತ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ತ್ರಿಬಲ್ ಕ್ರೋಶ. ನಮಗೆ ಇದು ಪಿಕಾಕ್ ಟೈಪು ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ಸಿಂಪಲಾಗಿರುತ್ತೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದು ಡಿಸೈನು. ನೋಡಿ ನಮಗೆ ಟೋಟಲಿ ನಮಗೆ 7 ಬೀಡ್ ಬರಬೇಕು, 7 ಪಿಕಾಕ್ ಬರಬೇಕು. ಆ ರೀತಿ ಮಾಡ್ಕೋಬೇಕು. ನೋಡಿ ನಾನು 6 ಆಗಿದೆ, ಇವಾಗ 7 ಟೈಮ್ದು ಮಾಡ್ಕೋತಾ ಇದ್ದೀನಿ. ಮತ್ತು ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಂಡು ಬೀಡ್ ಲಾಕ್ ಆದಮೇಲೆ 2 ಚೈನು. ಮತ್ತು ನಾವು ತ್ರಿಬಲ್ ಕ್ರೋಶಗೆ ಲಾಕ್ ಮಾಡಿ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ. ಪಿಕಾಕ್ದು ಫೆದರ್ ಥರ ಕಾಣಿಸ್ತಿದೆ ನಮಗೆ ಡಿಸೈನು. ನೋಡಿ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ನಾವು 2 ಟೈಮು ಲಾಕ್ ಮಾಡಿದ್ವಲ್ಲ, ಅದಕ್ಕೆ 2 ಟೈಮು ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 3 4 5 6 7 ಚೈನ್ ಹಾಕಿ ನೋಡಿ ಬೀಡ್ ಪಕ್ಕದಲ್ಲಿರೋದಕ್ಕೆ ಲಾಕಿಗೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿರೋ ಲಾಕಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ದಾರನ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ, ಫೆದರ್ ಟೈಪಲ್ಲಿ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನಾವು ಇವಾಗ ಲಾಕ್ ಆದಮೇಲೆ 5 ಚೈನ್ಗೆ ನಾವು ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡಿಂದ ದಾರ ತಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಅದಕ್ಕೆ ನಾವು ಒಂದು ಬೀಡನ್ನ ಸೇರಿಸಿ ಬೀಡ್ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನಾವು ಇದನ್ನು ತ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು 7 ಟೈಮು ಮಾಡ್ತಾ ಹೋಗಬೇಕು. ನೋಡಿ 7 ಪಿಕಾಕ್ ಬಂದಮೇಲೆ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟು ನಾವು ಲಾಕ್ ಮೇಲೆ ಒಂದು ಲಾಕ್, ನೆಕ್ಸ್ಟ್ ಲಾಕ್ ಮೇಲೆ ಒಂದು ಲಾಕ್, ಇಲ್ಲಿ ನಾವು ಚೈನ್ ಹಾಕ್ಕೋಬೇಕು. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ನಮಗೆ ಡಿಸೈನ್ ಈ ಟೈಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಪಿಕಾಕ್ದು ಫೆದರ್ ಟೈಪಲ್ಲಿ ಕಾಣಿಸುತ್ತೆ ಡಿಸೈನು. ನೋಡಿ ಈ ಥರ ಬಂದಿದೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಈ ಡಿಸೈನ್ನ ಟ್ರೈ ಮಾಡಿ. ಮತ್ತು ನಾನು ಇದನ್ನು ಸ್ಯಾರಿ ಫುಲ್ಲು ಮಾಡಾದಮೇಲೆ ನಾನು ಇದಕ್ಕೆ ಕುಚ್ಚೆಲ್ಲ ಕಟ್ಟಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಡಿಸೈನ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ 400ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.